ಬಟ್ ಅವರು ಮಾಡಿದ್ದು ಹೋದಾದ್ರೆ ಅದು ಮಾತ್ರ ತಪ್ಪು, ಅಕ್ಷಮ್ಯ ಅಪರಾಧ. ಡಿಜಿಪಿ ವಿಡಿಯೋ ಗೃಹ ಮಂತ್ರಿ ಪರಮೇಶ್ವರ್ ಕೂಡ ಇದೀಗ ಗರಂ ಆಗಿದ್ದಾರೆ. ರಣ್ಯರಾವ್ ಮಲತಂದೆ ಮಾಡಿದ ಕೆಲಸಕ್ಕೆ ಪರಂ ಗರಂ. ತಕ್ಷಣವೇ ವರದಿ ಕೇಳಿದ್ದಾರಂತೆ ಗೃಹ ಸಚಿವ ಪರಮೇಶ್ವರ್. ಡಿಜಿಪಿ ರಾಮಚಂದ್ರ ರಾವ್ ಅಸಭ್ಯ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಮೇಲಾಧಿಕಾರಿಗಳಿಂದ ವರದಿ ಕೇಳಿದ್ದಾರಂತೆ ಗೃಹ ಸಚಿವಾಲಯ. ಆಂತರಿಕ ತನಿಖೆಗೆ ಗೃಹ ಸಚಿವ ಪರಮೇಶ್ವರ್ ಸೂಚನೆಯನ್ನ ನೀಡಿದ್ದಾರೆ. ಡಿಜಿಪಿ ವಿಡಿಯೋ ಗೃಹ ಮಂತ್ರಿ ಪರಮೇಶ್ವರ್ ಗರಂ ಆಗಿದ್ದಾರೆ. ರಣ್ಯರಾವ್ ಮಲತಂದೆ ಮಾಡಿದ ಕೆಲಸಕ್ಕೆ ಪರಂ ಗರಂ ಆಗಿದ್ದಾರಂತೆ. ತಕ್ಷಣವೇ ವರದಿ ಕೇಳಿದ್ದಾರಂತೆ ಗೃಹ ಸಚಿವ ಪರಮೇಶ್ವರ್. ಗೃಹ ಸಚಿವರೇ, ನೀವು ಖಾಲಿ ವರದಿಯನ್ನು ಕೇಳಿದ್ರೆ ಸಾಕಾಗಲ್ಲ. ಕಡೆ ಪಕ್ಷ ಈ ಬಾರಿ ಆದರೂ ಕಟ್ಟುನಿಟ್ಟಿನ ಕ್ರಮವನ್ನ ನೀವು ತೆಗೆದುಕೊಳ್ಳಲೇಬೇಕು. ನೀವು ಗೃಹ ಮಂತ್ರಿ ಅನ್ನೋದನ್ನ ಪ್ರೂವ್ ಮಾಡಲೇಬೇಕು. ಸಿಎಂ ಸಿದ್ದರಾಮಯ್ಯ ಆಯ್ತು, ಇದೀಗ ಪರಮೇಶ್ವರ್ ಇದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಗರಂ ಆಗಿಬಿಟ್ಟಿದ್ದಾರಂತೆ. ಛೀ, ಅದು ಕಚೇರಿಯಲ್ಲಿ. ಕರ್ನಾಟಕದಲ್ಲಿ ರೆಸ್ಟೋರೆಂಟ್ಗಳಿಗೆ ಕಡಿಮೆ ಇಲ್ಲ, ಲಾಡ್ಜ್ಗಳಿಗೆ ಕಡಿಮೆ ಇಲ್ಲ, ಅಥವಾ ನಿಮ್ಮ ಏನು ಈ ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಒಂದೆರಡು ಮನೆಗಳನ್ನು ತಗೊಂಡಿದ್ರೆ ಅದರಲ್ಲಿ ಅಲ್ಲೆಲ್ಲಾದ್ರೂ ಹೋಗಿ ಏನ್ ಬೇಕಾದ್ರೂ ಮಾಡ್ಕೊಳ್ರಿ. ಯೂನಿಫಾರ್ಮ್ ಹಾಕೊಂಡು ಕಚೇರಿಯಲ್ಲಿ, ಯಾವ ಕಚೇರಿಯಿಂದ ಜನರು ಇವತ್ತು ರಕ್ಷಣೆಯನ್ನ ಅಪೇಕ್ಷೆ ಮಾಡ್ತಾ ಇದ್ದಾರೋ, ಯಾವ ಯೂನಿಫಾರ್ಮ್ ಅನ್ನ ನೋಡಿದ ಕೂಡಲೇ ಜನರಿಗೆ ಒಂದು ಧೈರ್ಯ ಹುಟ್ಟುತ್ತೋ, ಆ ಯೂನಿಫಾರ್ಮ್ ಹಾಕೊಂಡು ಆ ಕಚೇರಿಯಲ್ಲಿ ಇಂಥ ಅಸಭ್ಯ, ಇದನ್ನ ಪರಮೇಶ್ವರ್ ಅವರು ಗಂಭೀರವಾಗಿ ಪರಿಗಣಿಸಬೇಕು. ಇದಕ್ಕೆ ಸರಿಯಾದ ರೀತಿಯಾಗಿರುವಂತಹ ತನಿಖೆ ಆಗಬೇಕು ಮತ್ತು ಸರಿಯಾದ ರೀತಿಯ ಶಿಕ್ಷೆ ಕೂಡ ಆಗಬೇಕು. ಮೇಲಾಧಿಕಾರಿಗಳಿಂದ ವರದಿಯನ್ನು ಕೇಳಿದ್ದಾರಂತೆ. ಆಂತರಿಕ ತನಿಖೆಗೆ ಗೃಹ ಇಲಾಖೆ ಕೂಡ ಮುಂದಾಗಿದೆ. ಡಿಜಿಪಿ ವಿಡಿಯೋ ಇದೀಗ ವೈರಲ್ ಆಗ್ತಿರುವ ಬೆನ್ನಲ್ಲೇ ಗೃಹ ಮಂತ್ರಿ ಪರಮೇಶ್ವರ್ ಗರಂ ಆಗಿದ್ದಾರೆ. ಅಸಭ್ಯ ಅಸಭ್ಯ. ಆ ಕಚೇರಿಯಲ್ಲಿ ಕರ್ನಾಟಕದ ಲಾಂಛನವಿದೆ, ಭಾರತದ ಬಾವುಟವಿದೆ. ಈ ಸಂವಿಧಾನವನ್ನ ಬರೆದವರನ್ನ ಕಟ್ಟಿದವರ, ದೇಶವನ್ನ ಕಟ್ಟಿದವರ ಫೋಟೋಗಳಿರುತ್ತೆ. ಅವರೆಲ್ಲರ ಎದುರಿಗೆ ಹೆಣ್ಣಿನ ಸೆರಗಿಗೆ ಕೈ ಹಾಕಬೇಕಾದ್ರೆ ನಾಚಿಕೆ ಆಗ್ಲಿಲ್ವಾ ಈ ಮನುಷ್ಯನಿಗೆ? ವಾಟ್ ಇಸ್ ದಿಸ್? ಓರ್ವ ಡಿಜಿಪಿಯ ಸ್ಥಾನ ಎಂತಹದ್ದು, ಅದಕ್ಕಿರುವಂತಹ ಗೌರವ ಎಂತಹದ್ದು ನೋಡಿ. ಆ ಹಿಂದಗಡೆ ಭಾರತದ ಧ್ವಜ ಇದೆ. ಆ ವಿಡಿಯೋ ನೋಡಕ್ಕಾಗಲ್ಲ ನಮ್ಮ ಹತ್ರ. ಕರ್ನಾಟಕದ ಲಾಂಛನವಿದೆ. ಎಷ್ಟೋ ಜನ ಆ ಲಾಂಛನವನ್ನ ತಲೆ ಮೇಲೆ ಧರಿಸಿಕೊಳ್ಬೇಕು ಅಂತ ಹೇಳಿ ಪಾಪ ಯಂಗ್ಸ್ಟರ್ಸ್ಗಳು ಒದ್ದಾಡ್ತಾ ಇದ್ದಾರೆ. ಎಷ್ಟೋ ಜನರ ಕನಸು ಕಂಡ್ರಿ ಆ ಚೇರಲ್ಲಿ ಕೂತ್ಕೊಳ್ಳೋದು. ಎಷ್ಟೆಷ್ಟು ಕಷ್ಟಪಟ್ಟವರಿದ್ದಾರೆ ಗೊತ್ತಾ? ಬಡತನದಲ್ಲಿ ಓದಿ ತಾನೊಂದು IPS ಅಧಿಕಾರಿ ಆಗಬೇಕು, ತಾನೊಬ್ಬ DGP ಆಗಬೇಕು. ಎಷ್ಟು ಜನರ ಕನಸು ಇದು. ಆ ಕನಸಿನ ಕುರ್ಚಿಯಲ್ಲಿ ಕೂತ್ಕೊಂಡು ಮಾಡಬಾರದ ಕೆಲಸವನ್ನ ಮಾಡಿದ್ರೆ, ಇದನ್ನ ನೋಡಿ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಈ ಸರ್ಕಾರವೇ ವೇಸ್ಟ್ ಸರ್ಕಾರ ಅಂತ ಆಗ್ಬಿಡುತ್ತೆ.